ನಮಸ್ಕಾರ ಪ್ರಮೋದ್ ಮುತಾಲಿಕ್ ಅವರೇ. ನಾನು ವಿಶ್ವಾಮಿತ್ರ ಹೆಗಡೆ, ವಿಶ್ವವಾಹಿನಿ ಚಾನಲ್ದಿಂದ. ತಾವು ಈ ಕರ್ನಾಟಕಕ್ಕೆ ಹಿಂದುತ್ವವನ್ನು ಗಟ್ಟಿ ಮಾಡಲಿಕ್ಕೆ ಸಂಘದ ತತ್ವ, ಧ್ಯೇಯ ಇತ್ಯಾದಿಗಳ ಮೂಲಕ ತಾವು ಬೆಳೆದು ಬಂದವರು. ಆನಂತರ ಎಲ್ಲೋ ಒಂದು ಕಡೆ ಸಂಘ ಡೈಲ್ಯೂಟ್ ಆಯಿತು ಅನ್ನುವಂಥ ಒಂದು ಭಾವನೆ ಬಂದಿದೆ ಜನರಲ್ಲಿ. ಈಗ ಮೊದಲಿನಷ್ಟು ಶಾಖೆಗಳು ಇಲ್ಲ, ನಿತ್ಯ ಶಾಖೆಗಳು ಮೊದಲೇ ಹೆಂಗಿರ್ತಿದ್ವು ಆ ಥರ ಇಲ್ಲ. ಸೊ ಈ ಎಲ್ಲ ಕಾರಣದಿಂದಾಗಿ ಶ್ರೀರಾಮ್ ಸೇನೆಯನ್ನು ತಾವು ಹುಟ್ಟಾಕಿದ್ರಿ. ತಮಗೆ ಸಂಘದಲ್ಲಿ ಅಥವಾ ಆ ವ್ಯವಸ್ಥೆಯಲ್ಲಿ ಅದರಿಂದ ದೂರ ಇಟ್ಟು ಈಗೇನಾಗ್ತಾ ಇದೆ ಕೇಳಿದರೆ, ಹಿಂದೂಗಳಿಗೆ ಅವರೇ ರಕ್ಷಣೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಅದಕ್ಕೆ ತಾವೇನು ಹೇಳ್ತಾ ಇದ್ದೀರಿ? ನಮಸ್ಕಾರ. ಮೊದಲನೇದಾಗಿ ನಿಮ್ಮ ವಾಹಿನಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಈ ರೀತಿಯ ವಾಹಿನಿಗಳು ಸಮಾಜದ ಜನರ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಸ್ತುತ್ಯಾರ್ಹವಾದ. ಸೊ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜ ಇನ್ನೂ ಜಾಗೃತಿ ಆಗಬೇಕಾಗಿದೆ ಅಂತನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಇನ್ನು ಇವತ್ತು ಪರಿವಾರ ಅನ್ನುವಂಥದ್ದು ವೈಚಾರಿಕ ಭಿನ್ನಾಭಿಪ್ರಾಯದಿಂದ ನಾನು ಶ್ರೀರಾಮ ಸೇನೆ ಸಂಘಟನೆಯನ್ನು ಅನಿವಾರ್ಯವಾಗಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಕಳೆದ 17 ವರ್ಷದಿಂದ ಸಂಘ ನನಗೆ ಕೊಟ್ಟಂಥ ಸಂಸ್ಕಾರ ಏನಿದೆ, ಅದೇ ಸಂಸ್ಕಾರದಿಂದನೇ ನಾನು ಇವತ್ತಿನ ತನಕ ಪ್ರಖರ ಒಂದು ಪ್ರಾಮಾಣಿಕ ಹಿಂದುತ್ವದ ಹಿನ್ನೆಲೆಯಲ್ಲಿ ಆಚರಣೆಗೆ ತರುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಕಾಂಪಿಟೇಷನ್ ಅಲ್ಲ. ಅವ್ರದ್ದೇ ವಿಚಾರವನ್ನು ಇನ್ನಷ್ಟು ನಾನು ಗಟ್ಟಿಯಾಗಿ ಸಮಾಜದಲ್ಲಿ ಯಾವ ರೀತಿ ಅವಶ್ಯಕತೆ ಇದೆಯೋ ಅದನ್ನು ನಾನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಇವತ್ತು ಹಿಂದೂ ಸಮಾಜದಲ್ಲಿ ಈ ರೀತಿಯ ಮಾನಸಿಕತೆಗೆ ಹಸಿವಿದೆ, ಬೇಕಾಗಿದೆ. ಯಾಕೆ ಅಂತಂದರೆ 3 ದುಷ್ಟ ಶಕ್ತಿಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಒಂದು ಇಸ್ಲಾಂ, ಎರಡನೇದು ಈಸಾಯಿ, ಮೂರನೇದು ಕಮ್ಯುನಿಸ್ಟ್ರು. ಅಂದರೆ ಈ ಬುದ್ಧಿಜೀವಿಗಳು, ನಾಸ್ತಿಕವಾದಿಗಳು ಇವರೆಲ್ಲ ಸೇರಿ ಇದೊಂದು ಗುಂಪು. ಈ 3 ದುಷ್ಟ ಶಕ್ತಿಗಳು ಇಡೀ ದೇಶವನ್ನು ನುಂಗುವಂಥ, ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ನಾವು ತಡೆ ಒಡ್ಡಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ಪ್ರಖರವಾದಂಥ ಹಿಂದುತ್ವದ ವಿಚಾರ ಇವತ್ತು ಅವಶ್ಯಕತೆ ಇದೆ. ಸೊ ಹಾಗಾಗಿ ಶ್ರೀರಾಮ ಸೇನೆ ಸಂಘಟನೆ ನಾವು ಒಂದು ಫೈಟಿಂಗ್ ಫೋರ್ಸ್, ಹೋರಾಟದ ಕೆಚ್ಚನ್ನು ಯುವಕರಲ್ಲಿ ನಾವು ಮೂಡಿಸುವಲ್ಲಿ ಸಫಲ ಆಗ್ತಾ ಇದ್ದೀವಿ. ಸೊ ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಅಂತನ್ನುವಂಥದ್ದನ್ನು ನಿರ್ಧಾರವನ್ನು ಮಾಡಿದ್ವಿ. ಸರಿ, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶ ಹಿಂದುತ್ವವನ್ನು ಬೆಳೆಸಬೇಕು, ಜಾಗೃತಿಗೊಳಿಸಬೇಕು, ರಾಷ್ಟ್ರೀಯತೆಯನ್ನು ಬೆಳೆಸಬೇಕು, ಜಾಗೃತಿಗೊಳಿಸಬೇಕು, ಈ ಎಲ್ಲ ಒಂದು ತತ್ವ ಆಧಾರದ ಮೇಲೆ ನಿಂತ್ಕೊಂಡಂಥದ್ದು. ಯಾಕೆ ಇತ್ತೀಚೆಗೆ ತಮ್ಮಂಥ ಪ್ರಖರ ಒಂದು ಬೆಂಕಿ ಉಂಡೆ ಅಂತ ಹೆಸರು ತಗೊಂಡಂಥ ತಮ್ಮಂಥವ್ರನ್ನ ಬದಿಗಿಟ್ಟು, ಹಾಗಂತೇಳಿ ಅವರು ಒಂದು ರೀತಿಯ ಡೋಲಾಯಮಾನ ಸ್ಥಿತಿಯಲ್ಲಿ ಆ ಕಡೆನೋ ಈ ಕಡೆನೋ ಹೇಗೆ ರಾಜಕೀಯ ಪಕ್ಷಗಳು ಇವತ್ತು ಇದನ್ನು ಮಾಡ್ತಾ ಇದ್ದಾವೆ, ಏನು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾವೆ, ಆ ರೀತಿಯಲ್ಲಿ ಸಂಘ ಬಂದ್ಬಿಟ್ಟಿದೆಯಾ ಅಂತ? ಸತ್ಯ. ಇವತ್ತು ನಾವು ಶತ್ರುಗಳು ಹೆಚ್ಚು ಕಡಿಮೆ ನಮ್ಮ ಮನೆ ಬಾಗಿಲಿಗೆ ಹತ್ತಿರ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಸೊ ಇನ್ನೂ ನಾವು ಶಾಂತಿ, ಇನ್ನೂ ಸೌಹಾರ್ದ, ಇನ್ನೂ ನಾವು ಉಗ್ರವಾದಂಥ ಪ್ರಕ್ರಿಯೆಗೆ ಹಿಂದೇಟು ಹಾಕಿದರೆ ಇದು ಅನಾಹುತ ಆಗುತ್ತೆ. 100ಕ್ಕೆ 100 ಹೇಳ್ತೀನಿ, ಬಹಳ ದೊಡ್ಡ ಅನಾಹುತದ ನಾವು ಬಾಗಿಲಲ್ಲಿ ನಿಂತ್ಕೊಂಡಿದ್ದೀವಿ. ಇಂಥ ಪರಿಸ್ಥಿತಿಯಲ್ಲೂ ಗಾಂಧೀಜಿಯವರ ಮಾನಸಿಕತೆ, ಇಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಭಾಯಿ ಅನ್ನುವಂಥ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಏನಾದರೂ ಬಿದ್ದರೆ, ಹೆದರಿಕೆಯಿಂದ ಬಿದ್ದರೆ, ನಾನು ಹೇಳ್ತೀನಿ ನಮ್ಮ ದೇಶವನ್ನು ಉಳಿಸುವಂಥ ಪ್ರಕ್ರಿಯೆ ಬಹಳ ಗಂಭೀರವಾಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಹಾಗಾಗಿ ಸಂಘವೂ ಕೂಡ ಪರಿವಾರ ಸಹಿತ
ಎಲ್ಲ ಸಂಘಟನೆಗಳನ್ನು ಒಟ್ಟಿಗೆ ತಗೊಂಡು ಇವತ್ತು ಶತ್ರುಗಳನ್ನು ಎದುರಿಸುವಂಥ ಕಾಲ ಬಂದಿದೆ, ಸಮಯ ಬಂದಿದೆ. ನಾನು ಸಂಘಕ್ಕೆ ಉಪದೇಶ, ಸಂಘಕ್ಕೆ ಮಾರ್ಗದರ್ಶನ ಮಾಡುವಷ್ಟು ದೊಡ್ಡವನಲ್ಲ, ನಾನು ಭಾಳ ಸಣ್ಣವನಿದ್ದೀನಿ. ಆದರೆ ನನಗೆ ವಾಸ್ತವಿಕ ಅರ್ಥ ಆಗ್ತಾ ಇದೆ, ಇನ್ನು ಸಂಘ ಸುಮ್ಮನಿರಬಾರ್ದು, ಬಿ ಜೆ ಪಿಯನ್ನೂ ಕೂಡ ತಿದ್ದಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ತಿದ್ದದೇ ಇದ್ದರೆ ಬಿ ಜೆ ಪಿಯವರೇ ಈ ಸಮಾಜವನ್ನು ನುಂಗಿ ಹಾಕ್ತಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಭಾಳ ಭಯಾನಕವಾದಂಥ ಸ್ಥಿತಿಗೆ ಅವರೂ ತಲುಪಿದ್ದಾರೆ. ಅವರು ಸುಧಾರಣೆ ಮಾಡದೇ ಇದ್ದರೆ ಸಂಘ ಇದಕ್ಕೆ ಜವಾಬ್ದಾರಿ ತಗೊಳ್ಬೇಕಾಗತ್ತೆ, ಸಂಘನೇ ಹೊಣೆ ಹೊರಬೇಕಾಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸರಿ, ಇವಾಗ ವಿಶೇಷವಾಗಿ ಕರ್ನಾಟಕದಲ್ಲಿ ಈಗ ಉತ್ತರ ಪ್ರದೇಶದಲ್ಲಿ ಯೋಗಿ ಎಲ್ಲ ಒಂದಿಷ್ಟು ಏನೋ ಕೆಲಸ ಮಾಡಿದ್ದಾರೆ ಅನ್ನುವಂಥ ಹವಾ ಇದೆ. ಆದರೆ ಕರ್ನಾಟಕದಲ್ಲಿ ಯಾಕೆ ಕಟ್ಟುನಿಟ್ಟಿನತನ ಇಲ್ಲ? ಇದು ಬಿ ಜೆ ಪಿಯ ವೈಫಲ್ಯವೋ, ಸರ್ಕಾರದ ವೈಫಲ್ಯವೋ, ಅಧಿಕಾರಿಗಳ ವೈಫಲ್ಯವೋ, ಅಥವಾ ಸಂಘದ ವೈಫಲ್ಯವೋ? ನೋಡಿ, 70 ವರ್ಷದಿಂದ ಕಾಂಗ್ರೆಸ್ಸಿನ ದುರಾಡಳಿತ, ಈ ಪರಿಣಾಮದಿಂದ ಇಲ್ಲಿ ತನಕ ಒಂಥರ ಈ ರಾಜಕೀಯ ಪಕ್ಷಗಳ ಈ 70 ವರ್ಷದ ಆಡಳಿತ ಬೇಡ, ಇವರು ಭ್ರಷ್ಟರಿದ್ದಾರೆ, ಇವರು ಭಯೋತ್ಪಾದಕರನ್ನು ಬೆಳೆಸ್ತಾ ಇದ್ದಾರೆ, ಇವರು ತುಷ್ಟೀಕರಣದಿಂದ ನಮ್ಮ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿನೇ ಬಿ ಜೆ ಪಿಯನ್ನು ಈ ದೇಶದ ಜನ ಕೇಂದ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಮಾನ್ಯರೂ ಕೂಡ ಕೇಂದ್ರದಲ್ಲಿ ಬಿ ಜೆ ಪಿ ಅಂತಂದರು. ರಾಜ್ಯದಲ್ಲೂ ಅದೇ ಮಾದರಿಯಲ್ಲಿ ಮತದಾರರು ಗೆಲ್ಲಿಸಿದರು. ಒಂದೇ ಒಂದು ಕಾರಣ, ಇವರು ಪ್ರಾಮಾಣಿಕರಿದ್ದಾರೆ, ಡೆವಲಪ್ ಮಾಡ್ತಾರೆ, ಇವರು ಹಿಂದುತ್ವವನ್ನು ಉಳಿಸ್ತಾರೆ ಅಂತನ್ನುವಂಥ ಕಾರಣದಿಂದನೇ ಬಂದಿದ್ದಾರೆ. ಇವರು ಡೆವಲಪ್ಮೆಂಟೂ ಇಲ್ಲ, ಹಿಂದುತ್ವನೂ ಇಲ್ಲ, ಪ್ರಾಮಾಣಿಕತೆಯೂ ಇಲ್ಲ. ಹೀಗಾಗಿ ಸಾಮಾನ್ಯ ಜನರ ಬೇಸರದಿಂದ ಇವತ್ತಿನ ಈ ರಾಜಕೀಯ ವ್ಯವಸ್ಥೆ ಕುಲಗೆಟ್ಟು ಹೋಗಿದ್ದರಿಂದ ಒಂದು ಭಾಗ. ಇನ್ನೊಂದು ಕಾನೂನು ಇಷ್ಟು ದುರ್ಬಲ ಇದೆ. ಹೇಗೆ ಅಂತನ್ನುವಂಥದ್ದು ಹೇಳ್ತೀನಿ. ಯಾವುದಾದ್ರೂ ಒಂದು ಸಣ್ಣ ಓಣಿಯಲ್ಲಿ ಗಲಾಟೆಯಾಗಿ ಒಂದು ಕೊಲೆ ಆದರೆ 302, ತೋಟದಲ್ಲಿ ರೈತರ ಮಧ್ಯದಲ್ಲಿ ಗಲಾಟೆ ಆದರೆ 302, ಇನ್ನು ಧರ್ಮದ ಮಧ್ಯದಲ್ಲಿ ಗಲಾಟೆಯಾಗಿ, ದೇಶಕ್ಕಾಗಿ ಧರ್ಮಕ್ಕಾಗಿ ಅಲ್ಲಿ ಗಲಾಟೆ ಕೊಲೆ ಆದರೂ ಕೂಡ 302. ಈ 302ಗೆ, ಮರ್ಡರ್ ಕೇಸ್ಗೆ, ಕೊಲೆ ಕೇಸ್ಗೆ ಕೋರ್ಟು ಜಾಮೀನು ಕೊಡುತ್ತೆ. ಅಂದರೆ ಏನೂ ಅರ್ಥ ಇಲ್ಲ, ಜೊಳ್ಳಿದೆ. ಇವತ್ತಿನ ಕಾನೂನಿನಲ್ಲಿ ಗಟ್ಟಿತನ ಇಲ್ಲ, ಬಿಗಿತನ ಇಲ್ಲ. ಸೊ ಇದರ ಪರಿಣಾಮದಿಂದ ದುಷ್ಟಶಕ್ತಿಗಳಿಗೆ ಇದೆಲ್ಲವೂ ಕೂಡ ಗೊತ್ತಾಗಿ ಅವರು ಮತ್ತೆ ಆ ಕೃತ್ಯವನ್ನು ಮಾಡ್ತಾ ಇರುವಂಥದ್ದು. ಇತ್ತೀಚೆಗೆ ನಡೆದಂಥ ಘಟನೆ ಇರ್ಬೋದು, ಡಿ ಜಿ ಹಳ್ಳಿ, ಕೆ ಜಿ ಹಳ್ಳಿ ಇರ್ಬೋದು, ಹುಬ್ಬಳ್ಳಿ ಗಲಾಟೆ ಇರ್ಬೋದು, ಆಮೇಲೆ ಹರ್ಷನ ಕೊಲೆ ಇರ್ಬೋದು, ಬೆಂಗಳೂರಿನ ಚಂದ್ರನ್ ಕೊಲೆ ಇರ್ಬೋದು, ಮಂಗಳೂರಿನ ಪ್ರವೀಣ ನೆಟ್ಟಾರ್ ಕೊಲೆ ಇರ್ಬೋದು. ಅವರಿಗೆ ಇದರಲ್ಲಿ ಏನೂ ವಿಶೇಷತೆ ಇಲ್ಲ. ಅದು ಸಹಜವಾಗಿ ಅವರು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಕಾನೂನಿನ ದೌರ್ಬಲ್ಯ, ರಾಜಕಾರಣಿಗಳ ಅಸಹಾಯಕತೆ. ಸರ್, ಮೊನ್ನೆ ADGP ಅಲೋಕ್ ಕುಮಾರ್ ಒಂದು ಹೇಳಿಕೆ ಕೊಟ್ಟರು. ನಾವು ಪ್ರವೀಣ್ ನೆಟ್ಟಾರ್ ಹತ್ಯೆ ಹಂತಕರನ್ನು ಅವರ ಮನೆಗೆ ನಾವು ಬುಲ್ಡೋಜ್ ಮಾಡ್ತೀವಿ, ಮನೆಯನ್ನು ಬುಲ್ಡೋಜ್ ಮಾಡ್ತೀವಿ ಅನ್ನುವಂಥ ಹೇಳಿಕೆ ಕೊಟ್ಟರು. ಆದರೆ ಮುಂದಿನ ಹಂತದಲ್ಲಿ ಅದು ನಡೆದೇ ಇಲ್ಲ, ಆಗಲೂ ಇಲ್ಲ. ಇದಕ್ಕೆ ಕಾರಣ ಅಧಿಕಾರಿಗಳು ಅಥವಾ ಈ ಸರ್ಕಾರನ? ನನಗನ್ನಿಸುತ್ತೆ ಆ ಹೇಳಿಕೆ ಯಾವಾಗ ಕೊಟ್ಟರು ಅಂದರೆ ಇನ್ನೂ ಬಂಧನ ಆಗಿರಲಿಲ್ಲ. ಸೊ ಬಂಧನ ಆಗೋಕ್ಕಿಂತ ಮುಂಚಿನ ದಿನ ಹೇಳಿಕೆ ಯಾಕೆ ಕೊಟ್ಟರು ಅಂತಂದರೆ, ಅವರು ಬೇರೆ ಬೇರೆ ಕಡೆಗೆ ಸ್ಥಳಗಳನ್ನು ಬದಲಾಯಿಸ್ತಾ ಇದ್ದರು, ಆ ಟ್ಯಾಕ್ಟಿಸ್ ಮಾಡಿದರು. ನಿಮ್ಮ ಮನೆಗಳ ಗೊತ್ತಾಗಿದೆ, ನೀವು ಏನಾದ್ರು ಸರೆಂಡರ್ ಆಗದೇ ಇದ್ದರೆ ಅಥವಾ ನೀವು ಬರದೇ ಇದ್ದರೆ ನಿಮ್ಮ ಮನೆಗಳನ್ನು ಜಪ್ತಿ ಮಾಡಬೇಕಾಗುತ್ತೆ, ಬುಲ್ಡೋಜರ್ ಹಾಕಬೇಕಾಗುತ್ತೆ ಅಂತ ಹೇಳಿದ ಮರುದಿನಾನೇ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ನನಗೆ ಅನಿಸುತ್ತೆ ಇದು ಒಂದು ಭಾಗ ಇರಬಹುದು. ಎರಡನೇದು, ಬುರ್ಡೆ ಹೇಳ್ತಾ ಇದ್ದಾರೆ, ಏನು ಇವರಲ್ಲಿ ದಮ್ಮಿಲ್ಲ. ಬರೇ ಒಂದು ಹೇಳಿಕೆಯ ಮೇಲೆ ಇವರು ಮುಖ್ಯಮಂತ್ರಿ ಇರ್ಬೋದು, ಗೃಹ ಮಂತ್ರಿ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕಠಿಣ ಕ್ರಮ ಅಂತನ್ನುವಂಥ ಹಾಸ್ಯಾಸ್ಪದವಾದಂಥ ಅವರ ಹೇಳಿಕೆ ಆಗಿದೆ. ದಮ್ಮಿಲ್ಲ, ಗಟ್ಸ್ ಇಲ್ಲ, ಯೋಗಿಯ ಮಾದರಿಯಲ್ಲಿ ಮಾನಸಿಕತೆ ಇವರಲ್ಲಿ ಇಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸರಿ, ಇವಾಗ ನಿನ್ನೆ ತಾನೇ ಶಿವಮೊಗ್ಗದಲ್ಲಿ ನಡೆದಂಥ ಘಟನೆ, ಏಕಾಏಕಿ ಈ ಧ್ವಜಗಳನ್ನೆಲ್ಲ ಕಿತ್ತಾಕ್ಬಿಟ್ಟು
ಹರಿದು ಹಾಕ್ಬಿಟ್ಟು ಈ ಥರ ಒಂದು ಪ್ರಚೋದನಾತ್ಮಕವಾದಂಥ ಕೃತ್ಯ ನಿನ್ನೆ ನಡೆದಿದೆ, ತಮಗೂ ಗೊತ್ತಿರ್ಬೋದು. ಸೊ ಇದ್ರ ಹಿಂದಿರುವಂಥ ಶಕ್ತಿಗಳು, ಆಮೇಲೆ ಹಿಂದೂಗಳು ಒಂದಿಷ್ಟು ಅಲ್ಲಿ ಅದೇ ರೀತಿಯ ಏನು ಅವರಿಗೆ ರಿವರ್ಸ್ ಇದನ್ನು ಮಾಡಿದರು. ಈ ರೀತಿಯ ಶಕ್ತಿಗಳು ಈ ರೀತಿ ಉಲ್ಬಣ ಆಗ್ತಾನೇ ಇದ್ದಾವೆ. ಇದಕ್ಕೆ ಕಾರಣ ಸರ್ಕಾರನೋ ಅಥವಾ ಜನತೆಯ ಮಾನಸಿಕ ಸ್ಥಿತಿಯೋ ಅಥವಾ ಅಧಿಕಾರಿಗಳ ವೈಫಲ್ಯನೋ? ನೋಡಿ, ಇದರಲ್ಲಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದ್ದಂಥದ್ದು, ಭಾಳ ನಾವು ಆರ್ ಎಸ್ ಎಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಪರಿವಾರ ಇರ್ಬೋದು, ಹಿಂದೂ ಸಮಾಜ ಇರ್ಬೋದು, ನಾವು ಯೋಚನೆ ಮಾಡಬೇಕಾಗಿದ್ದು ಒಂದು, ನಮ್ಮ ಹಿಂದೂಗಳ ಭದ್ರಕೋಟೆ ಅನ್ನುವಂಥದ್ದು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಅಖಂಡ ದಕ್ಷಿಣ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಕಾರವಾರ ಜಿಲ್ಲೆ, ಇವೆಲ್ಲವೂ ಕೂಡ ಹಿಂದುತ್ವದ ಗಟ್ಟಿಯಾದಂಥ ಜಿಲ್ಲೆಗಳಿವು. ಮನೆ ಮನೆಯಲ್ಲಿ ಹಿಂದುತ್ವದ ವಿಚಾರಧಾರೆ ಇರುವಂಥ ಇಲ್ಲೇ ಅಂದರೆ ಹಿಂದುತ್ವದ ಕೋಟೆ ಒಳಗಡೆಗೇ ಹೊಕ್ಕು ಇವತ್ತು ಹೊಡಿತಾ ಇದ್ದಾರೆ ಅಂತಂದರೆ, ಸೊ ನಾವು ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನುವಂಥದ್ದು ಸಂಘ ಪರಿವಾರದವರು ಸಹಿತ ನಾವೆಲ್ಲರೂ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಶಿವಮೊಗ್ಗ, ಹರ್ಷನ ಕೊಲೆ ಆಗಿದ್ದು ಶಿವಮೊಗ್ಗ ಅಂತನ್ನುವಂಥದ್ದು ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ, ಹಾಲಿ ಗೃಹ ಮಂತ್ರಿ ಕ್ಷೇತ್ರ, ಒಬ್ಬ ಮಂತ್ರಿ ಇದ್ದು ಈಗ ರಾಜೀನಾಮೆ ಕೊಟ್ಟು ಈಶ್ವರಪ್ಪ ಅವರ ಕ್ಷೇತ್ರ, ಎಂ ಪಿ ಬಿ ಜೆ ಪಿ, ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ, ಜಡ್.ಪಿ ತಾಲೂಕು ಎಲ್ಲ ಬಿ ಜೆ ಪಿ ಮಯ ಆದಂಥ ಇದರೊಳಗಡೆ ಹೊಕ್ಕು ಹಾಡು ಹಗಲೇ ಹರ್ಷನ ಕೊಲೆ ಮಾಡಿದರು. ಅಂದರೆ ಇವತ್ತು ಅಲ್ಲೇ ನೀವು ಈಗ ಹೇಳಿದಂಥ ವಿಚಾರ, ನಿನ್ನೆ ನಡೆದಂಥ ಘಟನೆ, ಸಾವರ್ಕರ್ ಫೋಟೋ ಇಟ್ಟಿದ್ದಕ್ಕೆ SDPI PFIನವ್ರು ಗಲಾಟೆ ಮಾಡ್ತಾರೆ. ಯಾರು ಇವರು? SDPI PFI ಯಾರು ನೀವು? ಸಾವರ್ಕರ್ ಈ ದೇಶದ ಭಾರತ ಮಾತೆಯ ವೀರ ಸುಪುತ್ರರೇ. ಸಾವರ್ಕರ್ ಬಗ್ಗೆ ಮಾತನಾಡೋಕ್ಕೆ ನೀವ್ಯಾರು? ಸಾವರ್ಕರ್ ನಮ್ಮ ಕಣದಲ್ಲಿ ಮನದಲ್ಲಿ ಇರುವಂತಹ ಸಾವರ್ಕರ್ ದೇಶಭಕ್ತಿ ಈ ದೇಶದ ಪ್ರತಿಯೊಬ್ಬರಲ್ಲಿದೆ. ಸಾವರ್ಕರ್ ಬಗ್ಗೆ ಮಾತಾಡ್ತಾರೆ ನೀವು? ಸಾವರ್ಕರ್ ಬಗ್ಗೆ ಫೋಟೋ ತೆಗೆಯಕ್ಕೆ ನೀವ್ಯಾರು? ನಾನು ಹೇಳೋದು ದೇಶದ್ರೋಹಿಗಳಿದ್ದೀರಿ ನೀವು. ಅಲ್ಲಿ ಸಹನೆ ಮಾಡಿಕೊಂಡಿದ್ದೇ ತಪ್ಪು. ನಾನು ಹೇಳೋದು ಒದ್ದು ಒಳಗಡೆ ಹಾಕ್ಬೇಕಾಯ್ತು ಅವ್ರನ್ನು. ಸಾವರ್ಕರ್ ಅಂತ ಒಬ್ಬ ವೀರ ಮಹಾಪುರುಷನ ಈ ದೇಶದಲ್ಲಿ ಅವಮಾನ ಮಾಡ್ತಾರೆ, ಫೋಟೋ ಹಾಕಿದರೆ ಅವಮಾನ ಮಾಡ್ತಾರೆ ಅಂತಂದರೆ, ಸೊ ಎಂಥ ನೀಚರು ಇವರು. ನಾನು ಹೇಳೋದು ಇನ್ನು ನಾನು ಸಾವರ್ಕರ್, ಬನ್ನಿ ನನ್ನ ಮುಟ್ಟಿ ನೋಡೋಣ, ತಾಕತ್ತಿದ್ರೆ ಮುಟ್ಟಿ ನೋಡು, ನಾನು ಸಾವರ್ಕರ್ನ ಆರಾಧಕ ನಾನಿದ್ದೀನಿ. ಸೊ ಈ ರೀತಿಯ ಈ ಕೆಟ್ಟ ಹುಳಗಳ, ದೇಶದ್ರೋಹಿಗಳ ಮೇಲೆ ಹೇಳ್ತಾ ಇರುವಂಥದ್ದಿದೆಯಲ್ಲ, ಎಲ್ಲಿದ್ದು ಮೇಲೆ ಹೇಳ್ತಾ ಇದ್ದಾರೆ? ಎಲ್ಲಿದ್ದು ಬುರುಡೆ ಮಾತಾಡಿಕೊಂಡು ಇರುವಂಥ BJP ನಾಯಕರು ಇವತ್ತು ನೀವು ಬಾಯಿ ಮುಚ್ಕೊಂಡು ಕೂತಿದ್ದು ಪರಿಣಾಮದಿಂದಲೇ ಇಂಥ ಹುಳಗಳು ಇವತ್ತು ಮೇಲೆ ಬರ್ತಾ ಇರುವಂಥದ್ದು ಕಾಣಿಸ್ತಾ ಇಲ್ವಾ ನಿಮಗೆ? ಸೊ ಇದನ್ನು ಅಸಹನೀಯವಾದ್ದು, ಅಕ್ಷಮ್ಯ ಅಪರಾಧವನ್ನು ಮಾಡಿದಂಥವರಿಗೆ ಇನ್ನು ನಾವಂತೂ ಬಿಡುವುದಿಲ್ಲ. ಈ ಸಾವರ್ಕರ್ ಬಗ್ಗೆ ಮಾತನಾಡಿದರೆ ನಾಲಿಗೆಯನ್ನು ಸೀಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸಾವರ್ಕರ್ ಯಾರ್ರೀ? ಎಂಥ ವ್ಯಕ್ತಿ! 23 ವರ್ಷ ಜೈಲಲ್ಲಿ ಕಳೆದಂಥ ವ್ಯಕ್ತಿ, ಇಡೀ ಆಯುಷ್ಯ ಪೂರ್ತಿ ಅವನು ಹಿಂದುತ್ವ ದೇಶಭಕ್ತಿಯಲ್ಲಿ ಕಳೆದಂಥ ವ್ಯಕ್ತಿಯ ಬಗ್ಗೆ ಮಾತಾಡ್ತೀರಿ? ಇದಂತೂ ನಾವು ಸಹನಾತೀತವಾದಂಥದ್ದು, ನಾವಂತೂ ಸಹನೆ ಮಾಡೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ BJP ಅವರು ನೀವು ಬಾಯಿ ಮುಚ್ಕೊಂಡ್ರೆ ಪರವಾಗಿಲ್ಲ, ಆದರೆ ನಾವಂತೂ ಬಿಡೋದಿಲ್ಲ. ಇಂಥವರನ್ನು ನಾಲಿಗೆ ಸೀಳೆ ಹಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಸರಿ, ಈಗ ಸಾವರ್ಕರ್ರು ಎಲ್ಲ ಬಹುತೇಕ ಯುವಕರ ಮನಸ್ಸಿನಲ್ಲಿಯೂ ಮನೆ ಮಾಡಿದಂಥ ಒಬ್ಬ ಧೀರ ಯೋಧ ಕೂಡ ಹೌದು. ಅಂದರೆ ಸ್ವಾತಂತ್ರ್ಯ ಸೇನಾನಿ. ಅಂತಹ ಸಾವರ್ಕರ್ರ ಫೋಟೋಕ್ಕೆ, ಭಾವಚಿತ್ರಕ್ಕೆ ಅವಮಾನ ಮಾಡಿ ಅದನ್ನೆಲ್ಲ ಮಾಡಿದರು. ಆದಾಗ್ಯೂ BJP ಸರ್ಕಾರ ಇದೆ, ಸಂಘದಿಂದ ಬಂದಂಥವ್ರು ಸಾಕಷ್ಟು ಜನ ಇದ್ದಾರೆ ಇದರೊಳಗೆ. ಈ ನಮ್ಮ ಗೃಹ ಸಚಿವರು ಅವರ ಹೇಳಿಕೆಗಳು ತುಂಬ ಇದನ್ನು ಸಹಿಸಲಿಕ್ಕೆ ಆಗದಂಥ ಅವರ ಹೇಳಿಕೆಗಳು. ಅಂದರೆ ಈಗ ನಾನೇ ಅವ್ರ ಹತ್ರ ಕೇಳಿದ್ದೆ, ನೀವು SDPI PFIಯನ್ನು ಯಾಕೆ ಬ್ಯಾನ್ ಮಾಡಲ್ಲ ಅಂತ. ಅವ್ರು ಹೇಳ್ತಾರೆ, ಇದನ್ನು ಬ್ಯಾನ್ ಮಾಡಿದರೆ ಹೋಗಲ್ಲ, ಬೇರೆ ಸಹಿತ ಕಿತ್ತಾಕಬೇಕು ಅಂತ. ಯಾಕೆಂದರೆ ಅವರು ಇನ್ನೊಂದು ಸಂಘಟನೆ ಹುಟ್ಟಾಕ್ಕೊಂಡು ಅದರ ಮೂಲಕ ತಮ್ಮ ಕೆಲಸ ಮಾಡ್ತಾರೆ ಆಳುವಂಥ ಒಂದು ಹಾರಿಕೆ ಉತ್ತರ ಕೊಟ್ಟಿದ್ದರು. ಆದರೆ ಈಗ ಅದೇ ನಡೀತಾ ಇದೆ. ಎಲ್ಲಿ ತನಿಖೆ ಮಾಡಿದರೂ SDPI PFI ಇವ್ರದ್ದೇ ಹೆಸರುಗಳು ಬರ್ತಾ ಇದ್ದಾವೆ.
ಸೊ ಹಾಗಾಗಿ ಬಿ ಜೆ ಪಿ ಸರ್ಕಾರಕ್ಕೆ ಇನ್ನೊಂದು ಅವ್ರದ್ದು ಒಂದು ರೀತಿಯಲ್ಲಿ ಎಲ್ಲೋ ಅಹಂಕಾರ ಪಟ್ಟರು ಅನ್ನುವಂಥ, ಹೇಗಿದ್ದರೂ ಹಿಂದೂಗಳು ತಮಗೆ ಓಟ್ ಹಾಕ್ತಾರೆ ಅಲ್ಟಿಮೇಟ್ಲಿ ಹೇಳುವಂಥ ಭಾವನೆಯೂ ಬಂದಿದೆಯೇನೋ. ಆ ಕಾರಣಕ್ಕಾಗಿ ಇವರು ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಕಠಿಣ ಕ್ರಮ ಹೇಳುತ್ತಾ ಜಾರ್ಕೊಳ್ತಾ ಇದ್ದಾರೆ, ಜನರ ಇದರಿಂದ ತಪ್ಪಿಸ್ಕೊತಾ ಇದ್ದಾರೆ ಅನ್ನುವಂಥ ಭಾವನೆ ಇದೆ. ಅದಕ್ಕೆ ಶ್ರೀರಾಮ್ ಸೇನೆ ಏನು ಹೇಳುತ್ತೆ? ಅಂದರೆ ಶ್ರೀರಾಮ ಸೇನೆ ಈಗಾಗಲೇ SDPI PFI ವಿರುದ್ಧ ಬ್ಯಾನ್ ಮಾಡಬೇಕು ಅಂಥೇಳಿ ಆಂದೋಲನ ನಾವು ಪ್ರಾರಂಭ ಮಾಡಿದ್ದೀವಿ. ಮೊದಲೇ ಹಂತದಲ್ಲಿ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. SDPI PFI 100% ದೇಶದ್ರೋಹಿ ಸಂಘಟನೆಗಳು. SDPI ಸ್ಟೂಡೆಂಟ್ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥದ್ದು ಇದು ಪಾರ್ಟಿ, ಇದು ಒಂದು ಪಕ್ಷ ಇದು. ಸೊ ಪಕ್ಷವನ್ನು ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಅಧಿಕಾರಿಗಳು ಮಾಡಬೇಕಾದಂಥ ಪ್ರಕ್ರಿಯೆ ಇದು. ಆದರೆ ಸರ್ಕಾರ ಇಂಥ ಕೇಸಿನಲ್ಲಿ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಮರ್ಡರ್ ಕೇಸ್ನಲ್ಲಿರ್ಬೋದು ಅಥವಾ ಇನ್ಯಾವುದೋ ಬೇಕಾದಷ್ಟು ರೀತಿಯ ಆಧಾರಗಳು ಇವತ್ತು ಸರ್ಕಾರದ ಹತ್ರ ಇದೆ. ಸೊ ಅಂಥ ಆಧಾರಗಳನ್ನು ಸೇರಿಸಿ ಚುನಾವಣೆ ಇಲಾಖೆಗೆ ಅವರು ಕೊಟ್ಟು ಇಂಥ ಪಕ್ಷ ಈ ರೀತಿಯ ಕೆಲಸ ಮಾಡ್ತಾ ಇರೋದ್ರಿಂದ ಇದನ್ನು ರದ್ದು ಮಾಡಬೇಕು ಅನ್ನುವಂಥ ಪ್ರಕ್ರಿಯೆ ಆದರೂ ಮಾಡುವಂಥದ್ದು ಕೂಡ ಮಾಡ್ತಾ ಇಲ್ಲ. ಇನ್ನು PFI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದು ಕೇರಳದ ಮೂಲದಿಂದ ಪ್ರಾರಂಭ ಆದಿದ್ದು ಇವತ್ತು 23 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ ಇವತ್ತು. ಸೊ 23 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಕರ್ನಾಟಕ ರಾಜ್ಯ ಬ್ಯಾನ್ ಮಾಡೋಕ್ಕಾಗೋದಿಲ್ಲ, ನಮಗೂ ಗೊತ್ತು. ಆದರೆ ಇವತ್ತು ನೀವು ಶಿಫಾರಸು ಮಾಡಿರಿ, ಕೇಂದ್ರ ಸರ್ಕಾರ ನಿಮ್ಮದೇ ಇದೆ. ಸೊ 23 ರಾಜ್ಯಗಳಲ್ಲಿ ಅದರಲ್ಲಿ 16 ರಾಜ್ಯ ನಿಮ್ಮದೇ ಇದೆ. ಸೊ ಅಂಥ ಇದರಲ್ಲಿ ಇವತ್ತು ಇನ್ನೂ ಮೀನಾಮೇಷ ಇನ್ನೊಂದು ಸಂಘಟನೆಯಿಂದ ಹುಟ್ಟಾಕಿ ಬರ್ತಾರೆ. ಬರಲಿ, ಅವರು ಯಾವುದೇ ರೂಪದಲ್ಲಿ ಬರಲಿ, ಹಾವು ಎಲ್ಲಿಂದ ಯಾವ ಬಿಲದೊಳಗೆ ಹೋಗಿ ಇನ್ನೊಂದು ಬಿಲದೊಳಗೆ ಬರಲರೇ, ಹಾವೇ ವಿಷಾನೇ, ದೇಶದ್ರೋಹಿ, ಕ್ಯಾನ್ಸರ್ನೇ. ನೀವು ಈ ಕ್ಯಾನ್ಸರ್ನ ಆಪರೇಷನ್ ಮಾಡಿದರೆ ಇನ್ನೊಂದು ಕಡೆ ಹುಟ್ಟಾಗುತ್ತೆ. ಆಗಲಿ ಮಾಡಲೇಬೇಕು. ಅದರ ಅರ್ಥ ನೀವು ಕ್ಯಾನ್ಸರನ್ನು ಬಿಟ್ಬಿಡ್ತೀರಾ? ಕ್ಯಾನ್ಸರ್ ಹರಡ್ತಾ ಇದೆ, ದೇಶದ್ರೋಹಿ ಕ್ಯಾನ್ಸರ್ PFI SDPI ಹರಡ್ತಾ ಇದೆ, ನುಂಗ್ತಾ ಇದೆ, ಕೊಲ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಇನ್ನೂ ನೀವು ಮೀನಾಮೇಷ ಅದು ಇದು ಅಂತ ಬುರುಡೆ ಮಾತಾಡ್ಕೊಂಡು ಹೇಳ್ತಾ ಇರುವಂಥದ್ದು ಎಲ್ಲೋ ಅನಾಹುತಕ್ಕೆ ಕಾರಣ ಆಗುತ್ತೆ, ನಿಮ್ಮನ್ನು ನುಂಗುತ್ತೆ. ನಾನು ಹೇಳೋದು ಬರೀ ಹಿಂದೂ ಸಮಾಜ ಯಾರನ್ನು ಹರ್ಷನ್ ಕೊಲೆ ಮಾಡಿದೆ, ನಿಮ್ಮ ಮಕ್ಕಳನ್ನು ಕೊಲ್ತಾರೆ, ನಿಮ್ಮ ಮಕ್ಕಳನ್ನು ಕೊಲ್ತಾರೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಇವತ್ತಿಲ್ಲ ನಾಳೆ ನಿಮ್ಮ ಮನೆಗೆ ಬರ್ತಾರೆ. ಸೊ ಇಂಥ ಪರಿಜ್ಞಾನ ಇಲ್ಲದಂಥವ್ರು ನೀವು ಇವತ್ತು ಮೀನಾಮೇಷ ಎಣಿಸ್ಕೊಂಡು SDPI PFI ಬಗ್ಗೆ ಒಂದು ಶಿಫಾರಸು ಕೂಡ ಲೆಟರ್ ಕೂಡ ಹೋಗದೇ ಇರುವಂಥವ್ರು ಇವತ್ತು ಮಾಡ್ತಾ ಇರುವಂಥದ್ದು ಇದು ಒಪ್ಪೋದಿಲ್ಲ. ಇದು ಸಾಧ್ಯ, ಇಂಪಾಸಿಬಲ್. ಇದು ನಿಮ್ಮ ಬೂಟಾಟಿಕೆ ನಿಲ್ಲಿಸಿ ಬ್ಯಾನ್ ಮಾಡುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ. ನಿಮ್ಮ ಪ್ರಾಮಾಣಿಕತೆ ಇದ್ದರೆ ನಿಮಗೆ ಈ ದೇಶದ ಸಮಾಜದ ಹಿಂದೂಗಳ ಸಂಘಟನೆಯ ಕಾರ್ಯಕರ್ತರ ನಮ್ಮ ಸುರಕ್ಷತೆ ನಿಮ್ಮಲ್ಲಿ ಏನಾದರೂ ಇದ್ದರೆ ನೀವು ಮಾಡಬೇಕು ಅಂತನ್ನುವಂಥದ್ದು. ಸರ್, ತಾವು ತಮ್ಮ ಹೆಕ್ಟಿಕ್ ಶೆಡ್ಯೂಲ್ಡಲ್ಲಿ ಕಾರಣವಾಗಿ ಈ ಸಂದರ್ಶನವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಆದರೆ ಅಂತಿಮವಾಗಿ ಈ ರಾಜ್ಯದ ಕೊನೆ ಪಕ್ಷ ಈ ರಾಜ್ಯದ ಯುವಕರಿಗೆ ತಮ್ಮ ಸಂದೇಶ ಏನು? ನಮ್ಮ ದೇಶದ ಯುವಕರು ಬಹಳ ಗಟ್ಟಿಯಾಗಿ ಇವತ್ತು ನಿಂತ್ಕೊಳ್ಬೇಕು. ಇನ್ನು ನಾವು ಯಾವುದೇ ರೀತಿಯ ಹೆದರಿಕೆ ಇಲ್ಲ, ಧೈರ್ಯವಾಗಿ. ಯಾಕೆಂದರೆ ನಮ್ಮ ಮುಂದಿನ ಭವಿಷ್ಯ, ದೇಶದ ಭವಿಷ್ಯ, ನನ್ನ ಭವಿಷ್ಯ, ನನ್ನ ಕುಟುಂಬದ ಭವಿಷ್ಯ, ಸಮಾಜದ ಭವಿಷ್ಯ ಮತ್ತು ದೇಶದ ಭವಿಷ್ಯದಗೋಸ್ಕರ ನಾವು ಇವತ್ತಿನ ಯುವಕರು ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಭೇದಗಳನ್ನು ಮರೆತು ನಾನು ಹಿಂದೂ ಇದ್ದೀನಿ ಗಟ್ಟಿಯಾಗಿ ಹೇಳಬೇಕು, ಧೈರ್ಯದಿಂದ ಹೇಳಬೇಕು, ಗರ್ವದಿಂದ ಹೇಳುವಂಥ ಪ್ರಕ್ರಿಯೆಗೆ ಒಟ್ಟಾಗಿ ಒಂದಾಗಿ ಇವತ್ತು ಈ ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಲ್ಲುವಂಥ ಆ ಧೈರ್ಯವನ್ನು ನಾವೆಲ್ಲರೂ ತಗೊಳ್ಬೇಕು. 75ನೇ ವರ್ಷದ ಈ ದೇಶದ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ 75 ವರ್ಷದ ಹಿಂದೆ ಈ ದೇಶದಲ್ಲಿ ಒಂದೇ ಘೋಷಣೆ ಇತ್ತು, ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂಥೇಳಿ. ಆದರೆ ಇವತ್ತು 75 ವರ್ಷದ ನಂತರ ಹೇಳ್ತೇನೆ, ದೇಶ ಉಳಿಸಿ ಅನ್ನುವಂಥ ಏಕೈಕ ಆ ಘೋಷಣೆಯೊಂದಿಗೆ ನಾವು ಕೆಲಸ ಮಾಡಬೇಕಾಗಿದೆ. ಯುವಕರು ಒಟ್ಟಾಗಿ, ಧೈರ್ಯದಿಂದ ಒಟ್ಟಾಗಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಈ ದೇಶದಲ್ಲಿ ಹುಟ್ಟಿದಂಥ ಮಣ್ಣಿನಲ್ಲೇ ನಾವು ಹುಟ್ಟಿದ್ದೀವಿ ಅಂತ ಅನ್ನೋದು ನೆನಪಿಟ್ಕೊಳ್ಳಿ.
ಸೊ ನಾವು ಯಾರೂ ಅಧೈರ್ಯದಿಂದ ಇರೋದು ಬೇಡ, ಧೈರ್ಯದಿಂದ ಈ ದೇಶದ ರಕ್ಷಣೆಗೋಸ್ಕರ ಮುಂದಾಗಬೇಕು ಅಂತನ್ನುವಂಥ ಕಳಕಳಿಯ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್, ಇಷ್ಟೊತ್ತಿನವರೆಗೆ ನಮಗೆ ಈ ಒಂದು ಸಂದರ್ಶನ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.